ಇವತ್ತು ಈ ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ದೀನದಲಿತರ ಉದ್ಧಾರಕರು, ಬಡವರ ಬಂಧುಗಳು, ಶಿಕ್ಷಣ ಪ್ರೇಮಿಗಳು ಆದಂಥ ಕರ್ನಾಟಕದ ಹುಲಿ ಎನಿಸಿದಂಥ ದಿವಂಗತ ವಿ.ಎಲ್. ಪಾಟೀಲ್ರವರ ಮೊಮ್ಮಗರಾದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀಯುತ ಪನ್ನಯ್ಯನ ಪಾಟೀಲ್ರವರನ್ನು ನಾನು ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತಾ ನಾನು ಅವರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಹಾಗೆ ನಮ್ಮ ತಾಲೂಕಿನ ಹಿರಿಯರಾದಂಥ ಸಾಧುಗುಡ್ಕಕ್ಕ ಪಾಟೀಲ್ರವರೇ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಸ್ವಾಮೀಜಿ ಅವರಂಥ ಸದಾಶಿವ ಸ್ವಾಮೀಜಿ ಅವರೇ, ಅದರಂತೆ ನಮ್ಮ ಹಿರಿಯರು, ಮುಗುಳುಕೋಟದ ಹಿರಿಯರು, ಗ್ರಾಮ ಪಂಚಾಯತ್ ಸದಸ್ಯರು, ನಮ್ಮ ಮಾರ್ಗದರ್ಶಕರು ಆದಂಥ ಹನುಮಸಮ್ಮನ ನಾಯ್ಕ ಅವರೇ, ಹಾಗೆ ನಮ್ಮ ಗ್ರಾಮದ ಹಿರಿಯರು, ಇಂಚಿಗೆರೆ ಸಂಪ್ರದಾಯದ ಸಮಸ್ತ ಸದ್ಭಕ್ತರು, ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಆದಂಥ ಶ್ರೀಯುತ ಗಿರ್ಮಲ್ಲನ ಮುದೋಳ ಅವರೇ, ಹಾಗೆ ನಮ್ಮ ಬೀಗರು ಆದಂಥ ಶ್ರೀಯುತ ಶಿವಾನಂದ ಗೋಕಾಕ್ರವರೇ, ಹಾಗೆ ನಮ್ಮ ರಾಯಬಾಗ್ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಆದಂಥ ಅಣ್ಣವರೇ, ಹಾಗೂ ನಮ್ಮ ಗೊಬ್ಬರ ಅಂಗಡಿ ಮಾಲಕರು ಹಿರಿಯರಾದಂಥ ಶಿವಪ್ಪನ ಪಡಸಲಿ ಅವರೇ, ಅದರಂತೆ ಈ ಒಂದು ಕಾರ್ಯಕ್ರಮವನ್ನು ಮಾಡಲು ಅತಿ ಉತ್ಸಾಹದಿಂದ ಯುವಕರು ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬಹಳಷ್ಟು ಉತ್ಸಾಹದಿಂದ ತಯಾರಿ ಮಾಡಿದಂಥ ಚಿದಾನಂದ ಐಹೊಳೆ ಅವರೇ, ಪರಶುರಾಮ್ ಕಡಕೋಳೆ ಅವರೇ, ಹಾಗೂ ನಮ್ಮ ಸಹೋದರರಂಥ ಹಾಲಪ್ಪ ಶೇಗುಣಿಸಿ ಅವರೇ, ರಾಮಪ್ಪನ ಕಾಲ್ತಿಪ್ಪಿ ಅವರೇ, ಬೀರಪ್ಪನ ಕವಾಲಿ ಅವರೇ, ನಮ್ಮ ಈ ಒಂದು ಕಾರ್ಯಕ್ರಮ 2 ದಿವಸ ಮುಂಚಿತವಾಗಿ ನಾವು ಕೇಳಕ್ಕೆ ಅಣ್ಣವ್ರ ಹೋಗಿ ಬಂದಾಗ ನಾವು ಕಳಿಸಿದ್ವಿ. ಯಾರು ಇರ್ತೀರ ಅಂದ್ರೆ ನಮ್ಮ ಹೋಳ್ಕರ್ ಸಾಹೇಬ್ರ ಇರ್ತೀರ ಅಂತ ಅವರು ಮಹಿಳೆಯರು ಬಂದಿದ್ದಾರೆ. ಹೋಳ್ಕರ್ SP ಹೋಳ್ಕರ್ ಸಾಹೇಬ್ರವರೇ, ಅವರಿವರೆನ್ನದೇ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ತಾಯಂದಿರೇ, ಯುವಕ ಮಿತ್ರರೇ, ಪತ್ರಿಕಾ ಬಳಗದವರೇ, ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾನು ಈ ಒಂದು ದುರ್ಗಾದೇವಿಯ ಕಮಿಟಿಯ ಬಳಗಕ್ಕೂ ಹಾಗೂ ಈ ಒಂದು ನಮ್ಮ ಮುಗುಳುಕೋಟದ ಯುವಕ ಮಿತ್ರರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮೊದಲಿಗೆ ಅಭಿನಂದನೆಗಳನ್ನ ಯಾಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಂದ್ರೆ, ನೋಡಿ, ಇವತ್ತು ಜಗದ್ವಿಖ್ಯಾತಿ ನಾಡ ಹಬ್ಬವಾದಂಥ ದಸರಾ ಹಬ್ಬವನ್ನು ನಮ್ಮ ಒಂದು ಮುಗುಳುಕೋಟದ ಈ ದುರ್ಗಾದೇವಿಯ ಯುವಕ ಮಿತ್ರರು, ಯುವಕ ಮಂಡಳಿಯವರು ಕೂಡಿಕೊಂಡ ಇವತ್ತಿಲ್ಲಿ ಏನು ದುರ್ಗಾದೇವಿಯ ಒಂದು ಗುಡಿಯ ಆವರಣದಲ್ಲಿ ಏನಿಟ್ಟುಕೊಂಡಾರಂದ್ರೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂದ್ರೆ ಕತ್ತಲೆಯಿಂದ ಬೆಳಕಿನಡೆಗೆ ಒಯ್ಯುವಂತ ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮ. ಈ ಒಂದು ಕತ್ತಲೆಯಿಂದ ಬೆಳಕಿನಡೆಗೆ ನಮ್ಮ ಯುವಕ ಮಿತ್ರರು ನಮ್ಮೆಲ್ಲರನ್ನ ಒಯ್ತಾ ಇದ್ದಾರೆ. ಆ ಒಂದು ಉದ್ದೇಶ ಇಟ್ಕೊಂಡ ಈ ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ನೋಡ್ರಿ, ಇವತ್ತು ಏನ್ ನೆನಪಾಗೈತೆ ಅಂದ್ರೆ ನಮ್ಗ ಮಹಾಭಾರತದಲ್ಲಿ ಒಂದು ಮಾತು ನೆನಪಾಗ್ತದೆ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥನಮಂ ತದಸ್ಯ ಸೃಜನ್ಯಮ್ಯಹಂ. ಅಂದ್ರೆ ಯಾವ ಕಾಲದಲ್ಲಿ ಅನ್ಯಾಯ, ಅತ್ಯಾಚಾರ, ಭ್ರಷ್ಟಾಚಾರ ಹೆಚ್ಚಾಗ್ತದೆಯೋ ಅಲ್ಲಿ ಒಬ್ರು ಶ್ರೀಕೃಷ್ಣನ ಪರಮಾತ್ಮನ ಅವತಾರದಲ್ಲಿ ಒಬ್ರು ಹುಟ್ಟಿ ಬರ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ನಾವು ಅವತ್ತು ಕೇಳ್ತೀವಿ ಮಹಾಭಾರತದಲ್ಲಿ. ಅದೇ ರೀತಿಯಾಗಿ ಇವತ್ತು ನೋಡಿ, ನಮ್ಮ ಯಾರು ಶ್ರೀ ದುರ್ಗಾ ಮಾತೆಯು ದುಷ್ಟರನ್ನು ಹೊಡೆದೋಡಿಸಿ ದುಷ್ಟರ ಸಂಹಾರ ಮಾಡಿ ಶಿಷ್ಟರನ್ನ ರಕ್ಷಣೆ ಮಾಡುವಂತ ತಾಯಿ ಯಾರಾದ್ರೂ ಇದ್ರೆ ಅದು ನಮ್ಮ ದೇಶದಲ್ಲಿ ದುರ್ಗಾ ಮಾತೆ ಅಂತ ನಾವು ಇವತ್ತ ಕೈ ಎತ್ತಿ ಹೇಳ್ಬೇಕಾಗತ್ತೆ ಬಂಧುಗಳೇ. ಅದರಂತೆ ಈ ಒಂದು ಕಾರ್ಯಕ್ರಮಕ್ಕೆ ಅದಕ್ಕಾಗಿ ನಾನು ಅವರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಈಗ ಏನಪ್ಪಾ ಅಂದ್ರೆ ನಮ್ಮ ಪನ್ನಯ್ಯನ ಪಾಟೀಲ್ರವರು, ನಾವು ಈಗಾಗಲೇ ನಮ್ಮ ಹೋಳ್ಕರ್ ಸಾಹೇಬ್ರು ಹೇಳ್ರು, ಚಿದಾನಂದ ಐಹೊಳೆ ಅವರು ಹೇಳ್ರು, ಇಲ್ರಿ ಅಣ್ಣವ್ರ ಬಗ್ಗೆ ಒಂದೆರಡು ಮಾತು ಮಾತಾಡಬೇಕು. ಯಾಕಂದ್ರೆ ಅಣ್ಣವ್ರ ಬಗ್ಗೆ ಮಾತಾಡುವಂಥ ಅವಶ್ಯಕತೆ ನಿಮಗೆಲ್ಲರಿಗೂ ಇಲ್ರಿ. ಈಗ ಯಾಕೆ ಇಲ್ಲ ಅಂದ್ರೆ ಅವಶ್ಯಕತೆ, ಸನ್ಮಾನ್ಯ ಕರ್ನಾಟಕದ ಹುಲಿ ಎನಿಸಿದಂತ ವಿ.ಎಲ್. ಪಾಟೀಲ್ರವರು ನಿಮ್ಮೆಲ್ಲರಿಗೂ ಎಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದಾರಪ್ಪ ಅಂದ್ರೆ ಅದು ನಾವು ಎಂದೂ ಮರಿಬಾರದು. ಎಲ್ಲ ರಾಜಕಾರಣಿಗಳು, ಎಲ್ಲ ಪ್ರತಿನಿಧಿಗಳು ಏನೇನೋ ಮಾಡ್ತೀವಿ ಅಂತ ಹೇಳ್ಯಾರ, ಆದ್ರೆ ನಿಜವಾಗಿಯೂ ನಮಗವರ ವಿ.ಎಲ್. ಪಾಟೀಲ್ರವರು, ಸನ್ಮಾನ್ಯ ಪನ್ನಯ್ಯನ ಪಾಟೀಲ್ರವರ ತಾತನವರಾದಂಥ ವಿ.ಎಲ್. ಪಾಟೀಲ್ರು ನಮ್ಗೆ ಏನು ಮಾಡಿಕೊಟ್ಟಾರಂದ್ರೆ ಹರಿಲಾರದ ಗಂಜಿ ಐತಿರಲ್ಲ, ನಾವು ಹರಿಲಾರದ ಗಂಜಿ. ಯಾಕಂದ್ರೆ ಪ್ರಥಮಕ್ಕೆ 1955ರಲ್ಲಿ ಕಾಲುವೆ ಬಂದು ಇವತ್ತು ನಾವು ನೀವೆಲ್ಲರೂ ಎಲ್ಲೋ ಬರಗಾಲ ಬಿದ್ರು ನಾವು ನೀವೆಲ್ಲರೂ ಮುಗುಳುಕೋಟೆ ಜನರು ಈ ಸುತ್ತಮುತ್ತಲಿನ ಹಂದಿಗುಂದ, ಕಪ್ಪಲಗುದ್ದಿ, ಪಾಲ್ಮಾಯಿ, ಮರಾಕೋಡಿ, ಆಮೇಲೆ ಈ ಸುಲ್ತಾನ್ಪುರ ಇಂಥ ಎಲ್ಲ ಗ್ರಾಮಗಳು, ಈ ಕಡೆ ಹಾರಿಗೆರೆ, ಇಡಕಲ್ಲ ಹಿಡ್ಕೊಂಡು ಎಲ್ಲ ಗ್ರಾಮಗಳಿಗೆ ನೀರಾವರಿಯ ಸೌಲಭ್ಯವನ್ನು ಈ ಭಾಗಕ್ಕೆ ಒದಗಿಸಿದವರು ಯಾರಾದರೂ ಇದ್ರೆ ಅದು ಪ್ರಥಮದಲ್ಲಿ ನಮ್ಮ ಸನ್ಮಾನ್ಯ ವಿ.ಎಲ್. ಪಾಟೀಲ್ ಅಂತ ಇವತ್ತು ನಾವು ಕೈ ಎತ್ತಿ ಬಂದ. ಅದರ ಜೊತೆಗೆ
ನಮ್ಮ ಸನ್ಮಾನ್ಯ ವಿ ಎಲ್ ಪಾಟೀಲ್ ಅವ್ರು ಇನ್ನೊಂದು ಏನ್ ಮಾಡ್ಯಾರ ಅಂದ್ರೆ ಪ್ರಣಯನ ಪಾಟೀಲ್ ಅವ್ರ ತಾತನವರು ಏನ್ ಮಾಡ್ಯಾರಪ್ಪ ಅಂದ್ರೆ ನಾವು ನೀವೆಲ್ಲರೂ ಇವತ್ತ ಶಿಕ್ಷಣವಂತರಾಗಬೇಕು. ನಾನು ಇವತ್ತು ಇಲ್ಲಿ ಬಂದು ನಿಂತು ಮಾತಾಡ್ಬೇಕಾರ ಯಾರು ಕಾರಣೀಭೂತರಪ್ಪ ಅಂದ್ರೆ ನಾನು ಅವತ್ತು ಅವ್ರ ಶಾಲೆ ಒಳಗೆ ಕಲ್ತಾನೇನೋ ಅಂತ ಒಂದೇ ಒಂದು ಕಾರಣಕ್ಕಾಗಿ ಇಲ್ಲಿ ನಾ ಬಂದು ನಿಂತು ಮಾತಾಡ್ತೀನಿ. ಅದಕ್ಕೆ ಅಂತ ಒಂದು ಶಿಕ್ಷಣವನ್ನ ಪ್ರಥಮದಲ್ಲಿ ರಾಯಬಾಗ್ ತಾಲೂಕಿಗೆ ತಂದವ್ರು ಯಾರಪ್ಪ ಅಂದ್ರೆ ವಿ ಎಲ್ ಪಾಟೀಲ್ ಅವರು. ಅದಕ್ಕೆ ಈ ಸಂದರ್ಭದಲ್ಲಿ ಒಂದು ಮಾತು ನೆನಪಾಗ್ತದೆ. ಏನಪ್ಪಾ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಅವತ್ತ ಹೇಳ್ತಿದ್ರು, ಎಜುಕೇಶನ್ ಈಸ್ ಎ ಟೈಗರ್ ಮಿಲ್ಕ್, ದೆನ್ ಯುನಿಟಿ ಮೇಕ್ಸ್ ಪವರ್, ಪವರ್ ಮೇಕ್ಸ್ ಚೇಂಜಸ್ ಇನ್ ದಿ ಸೊಸೈಟಿ ಆಫ್ ಇಂಡಿಯಾ ಅನ್ನುವಂಥ ಮಾತನ್ನ ಭಾರತ ರತ್ನ ಮಹಾಮಾನವತಿ ಅಂಬೇಡ್ಕರ್ ಅವರು ಈಗ 50 ವರ್ಷಗಳ ಹಿಂದೆ ಹೇಳ್ತಾ ಇದ್ರು. ಅಂತ ಒಂದು ಮಾತನ್ನ ನೆನಪಿನಲ್ಲಿ ಇಟ್ಟುಕೊಂಡು ಸನ್ಮಾನ್ಯ ನಮ್ಮ ವಿ ಎಲ್ ಪಾಟೀಲ್ ಬಂತಂದವರು ಶಿಕ್ಷಣವನ್ನ ನಮ್ಮ ರಾಯಬಾಗ್ ತಾಲೂಕಿಗೆ ಅಟ್ಟ ಅಲ್ಲ ಇಡೀ ಬೆಳಗಾವಿ ಜಿಲ್ಲೆಗೆ ಉತ್ತರ ಕರ್ನಾಟಕಕ್ಕೆ ಮೊಟ್ಟ ಮೊದಲು ತಂದು ನಿಮ್ಮೆಲ್ಲರನ್ನ ಶಿಕ್ಷಣವಂತರನ್ನಾಗಿ ಮಾಡಿ ಇವತ್ತ KS ಆಫೀಸರ್ ಆಗ್ಯಾರ. ಅವ್ರ ಶಾಲೆ ಒಳಗೆ ಕಲ್ತವ್ರ ಇವತ್ತ IAS ಆಫೀಸರ್ ಆಗ್ಯಾರ, ಆಮೇಲೆ PSI ಆಗ್ಯಾರ, ಸಬ್ ಇನ್ಸ್ಪೆಕ್ಟರ್ ಆಗ್ಯಾರ, CPI ಆಗ್ಯಾರ, ತಹಸೀಲ್ದಾರ್ ಸಾಹೇಬ್ರು ಆಗ್ಯಾರ. ಅದಕ್ಕೆ ದಯಮಾಡಿ ನೋಡ್ರಿ ನಮ್ಗೆ ಅಂತ ಒಂದು ಸೌಲಭ್ಯವನ್ನು ಒದಗಿಸಿಕೊಂಡವರು ಯಾರಪ್ಪ ಅಂದ್ರೆ ಸನ್ಮಾನ್ಯ ನಮ್ಮ ಪ್ರಣಯನ ಪಾಟೀಲ್ ಅವರ ಕುಟುಂಬದ ವಂಶಸ್ಥರು ಅಂತ ಇವತ್ತು ನಾವು ಬಂಧುಗಳ ಕೈ ಎತ್ತಿ ಹೇಳ್ಬೇಕಾಗ್ತದೆ. ಅದ್ರ ಜೊತೆಗೆ ನೋಡ್ರಿ ಇವತ್ತ ನಾವು ನೀವೆಲ್ಲರೂ ವಿಚಾರ ಮಾಡಿದಂಗ ಇವತ್ತು ಏನೋ ಒಂದು ಮಾತು ನೆನಪಾಗ್ತದೆ ಅಂದ್ರೆ ಒರಿಜಿನಲ್ ನೋಟ ಬೇರೆ, ಡೂಪ್ಲಿಕೇಟ್ ನೋಟ ಬೇರೆ. ನೆನಪಿಟ್ಟಿಗೋರು ಎಲ್ಲರೂ ದಯಮಾಡಿ ಬಂಧುಗಳೇ. ಈ ಕಾರ್ಯಕ್ರಮದಾಗ ನಾ ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ ಒರಿಜಿನಲ್ ನೋಟ್ ಅಂದ್ರೆ ಬೇರೆ ನೋಡ್ರಿ. ಒರಿಜಿನಲ್ ನೋಟ್ ಇವತ್ತ ನೀವು ಎಲ್ಲೇ ನಡೆಸ್ರಿ 10 ವರ್ಷದ ಪೆಂಡಿಂಗ್ ಇಟ್ರು ರಿಸರ್ವ್ ಬ್ಯಾಂಕ್ನಾಗ ನಡೀತೈತೆ ಆ ನೋಟ್. ಡೂಪ್ಲಿಕೇಟ್ ನೋಟ್ ಮಾತ್ರ 3ರಿಂದ ಹೋಗ್ತೈತಿ. ಹಂಗ ಇವತ್ತಿನ ರಾಜಕಾರಣಿಗಳು ನಿಮ್ಗೆ ಏನೇನೋ ಆಶ್ವಾಸನೆ ಕೊಟ್ಟಾರ, ಸತ್ಯ ನ್ಯಾಯ ನೀತಿ ಧರ್ಮವನ್ನು ಎತ್ತಿ ಹಿಡಿತೀವಿ ಅಂತ ಹೇಳ್ಯಾರ. ಯಾರೋ ಆ ಒಂದು ಗುಣ ಯಾರಲ್ಲಿ ಐತಪ್ಪ ಅಂದ್ರೆ ಇವತ್ತ ಸತ್ಯ ನ್ಯಾಯ ನೀತಿ ಧರ್ಮವನ್ನು ಎತ್ತಿ ಹಿಡಿಯುವಂತ ತಾಕತ್ತ ಆ ಶಕ್ತಿ ಯಾರಲ್ಲಿ ಐತಪ್ಪ ಅಂದ್ರೆ ಸನ್ಮಾನ್ಯ ಪ್ರಣಯನ ಪಾಟೀಲ್ ಅವರ ಕುಟುಂಬದಲ್ಲಿ ಇವತ್ತು ನಾವು ಎತ್ತಿ ಬಂದ್ತಾರೆ. ಅದಕ್ಕೆ ದಯಮಾಡಿ ತಾವೆಲ್ಲರೂ ಅರ್ಥೈಸಿಕೊಂಡು ಬರುವಂತ ನಿರ್ಮಾಣಗಳಲ್ಲಿ ನಾವೆಲ್ಲರೂ ಇವತ್ತು ಏನಾಗಬೇಕಾಗಿದೆ ಅಂದ್ರೆ ಈ ದುರ್ಗಾ ತಾಯಿ ಆಶೀರ್ವಾದ ಅಂತ